ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ರುಚಿಕರವಾದ ಕುಂಬಳಕಾಯಿಯ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಪಕ್ಕಾ ಉಡುಪಿ ಶೈಲಿಯಲ್ಲಿ ಮಾಡ್ತಾ ಇದ್ದೇನೆ. ಸೊ ನೀವು ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನೀವು ಟ್ರೈ ಮಾಡಿದ್ಮೇಲೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ ಸ್ನೇಹಿತರೆ. 1/4 kg ಕುಂಬಳಕಾಯಿಯನ್ನು ಸಿಪ್ಪೆ ತೆಗೆದು ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಬಿಸಿಯಾದ ಪಾತ್ರೆಗೆ 2 ರಿಂದ 3 ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಗಜ್ಜುಗ ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ಕಿವುಚಿಕೊಂಡು ಆ ನೀರನ್ನು ಪಾತ್ರೆಗೆ ಹಾಕ್ಕೊಂಡೆ. 2 ರಿಂದ 3 ಟೇಬಲ್ ಸ್ಪೂನ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಲಿಕ್ಕೆ ಬಿಡುವ. ಈ ನೀರೇನು ಕುದೀತಾ ಬಂತು ಅನ್ನುವಾಗ ಕಟ್ ಮಾಡಿಟ್ಟಂತಹ ಕುಂಬಳಕಾಯಿಯ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಮುಚ್ಚಳವನ್ನು ಮುಚ್ಚಿ ಅದನ್ನು ಬೇಯಲಿಕ್ಕೆ ಬಿಡುವ. ಮಸಾಲೆಗಾಗಿ ಒಂದು ಬಿಸಿಯಾದ ಪ್ಯಾನಿಗೆ 4 ಘಾಟಿ ಮೆಣಸು ಕ್ರಿಸ್ಪಿಯಾಗುವವರೆಗೆ ಇದನ್ನು ಹುರ್ಕೊಳ್ಳುವ. ಪಕ್ಕಾ ಉಡುಪಿ ಶೈಲಿಯಲ್ಲಿ ಇದು ರೆಡಿಯಾಗ್ತದೆ. ಈ ರೆಸಿಪಿಯನ್ನು ಅಥವಾ ಹುಳಿಯನ್ನು ದೋಸೆ, ಇಡ್ಲಿ ಅಥವಾ ಅನ್ನದ ಜೊತೆನೂ ನಾವು ಟೇಸ್ಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹುರಿದಿಟ್ಟಂತಹ ಘಾಟಿ ಮೆಣಸನ್ನು ತೆಗೆದಿಟ್ಟು ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, ಸ್ವಲ್ಪ ಮೆಂತೆ ಅಂದರೆ ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ ಅಷ್ಟೇ, ಜಾಸ್ತಿ ಹಾಕಿದರೆ ಕಹಿ ಬರ್ತದೆ. 1 ಟೇಬಲ್ ಸ್ಪೂನಷ್ಟು ಜೀರಿಗೆಗಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿಯನ್ನು ಹಾಕ್ಕೊಂಡು 1 ಮುಷ್ಟಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಮಸಾಲದ ಜೊತೆಗೆ ಕರಿಬೇವನ್ನು ಗ್ರೈಂಡ್ ಮಾಡೋದ್ರಿಂದ ಡೈರೆಕ್ಟಾಗಿ ನಮ್ಮ ದೇಹವನ್ನು ಇದು ಸೇರ್ತದೆ. ಹಾಗಾಗಿ ತೆಗೆದಿಡುವಂತಹ ಪ್ರಶ್ನೆ ಇಲ್ಲಲ್ಲ. ಇಲ್ಲಾಂದರೆ ನಾವು ಕರಿ ಜೊತೆ ಹಾಕ್ಕೊಂಡ್ರೆ, ಕುದಿಯುವಾಗ ಹಾಕ್ಕೊಂಡ್ರೆ ಬೇಸಪ್ಪನ್ನು ಕರಿಬೇವನ್ನು ತೆಗೆದಿಡ್ತಾರೆ. ಹಾಗಾಗಿ ಮಸಾಲವನ್ನು ರುಬ್ಬುವ ಟೈಮಿಗೆ ಆದಷ್ಟು ಹಾಕಿಕೊಂಡ್ರೆ ಒಳ್ಳೆಯದು. ಚೆನ್ನಾಗಿ ಹುರಿದ ನಂತರ ಅದನ್ನು ತೆಗೆದಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಮಿಕ್ಸಿ ಜಾರಲ್ಲಿ ಅರ್ಧ ಬೌಲ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡೆ. ನೀರನ್ನು ಬೇಕಿದ್ದಷ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿಯನ್ನೊಮ್ಮೆ ನೋಡ್ಕೊಳ್ಳಿ ಯಾವ ಥರ ಗ್ರೈಂಡ್ ಮಾಡಿದ್ದೇನೆ ಅಂತ. ಈಚೆ ನಾವು ಇಟ್ಟಂತಹ ಏನು ಹುಳಿ ಇದೆ, ಹೋಳಿದೆ, ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ನಾವು ರುಬ್ಬಿಟ್ಟಂತಹ ಮಸಾಲವನ್ನು ಹಾಕಿಕೊಳ್ಳುವ. ಯಾವ ಥರ ಹದ ಆಗಿದೆ ನೋಡ್ಕೊಳ್ಳಿ. ಸಣ್ಣಗೆ ರುಬ್ಕೊಂಡಿದ್ದೇನೆ. ಅರ್ಧವೇ ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ. ಘಮ ಘಮಿಸ್ತಾ ಇದೆ ಈಗ ಅಡುಗೆ ಮನೆ ತುಂಬೆಲ್ಲ ಮಸಾಲೆಯ ಪರಿಮಳ. ರುಚಿಯನ್ನು ನೋಡಿಕೊಂಡು ಉಪ್ಪು ಕಮ್ಮಿ ಇದೆ ಅಂತ ಅನಿಸಿದರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ನಾನು ಹಾಕಿಕೊಂಡೆ. ಕರಿಬೇವನ್ನು ಈಗ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಒಂದು ಕುದಿ ಬಂದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಳ್ಳುವ. ಉಪ್ಪು, ಹುಳಿ, ಖಾರ ಪರ್ಫೆಕ್ಟ್ ಆಗಿರುವ ಕುಂಬಳಕಾಯಿಯ ಹುಳಿ ಉಡುಪಿ ಶೈಲಿಯಲ್ಲಿ ರೆಡಿಯಾಗಿದೆ. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.